ದೈವ ಯಾವ ರೀತಿಯಾಗಿ ಅದೃಷ್ಟಂ ಸರ್ವತ್ರ ವಿಜಯತೆ ಅಂತ ಶ್ರೀಮಠ್ ಟೀಕಾಕೃತ್ತಾದರೂ ಶ್ರೀಮನ್ಯಾಯ ಸುಧಾದಲ್ಲಿ ಒಂದು ಕಡೆಗೆ ಹೇಳ್ತಾರೆ. ಹಾಗೆ ಅದೃಷ್ಟ ಪುಣ್ಯ ಪಾಪಗಳು ಮನುಷ್ಯನ ಎಲ್ಲ ವಿಧವಾಗಿರುವಂತಹ ಪ್ರಯತ್ನವನ್ನು ಮೀರಿ ಅವನ ಪಾಪ ನಮ್ಮ ಪ್ರಯತ್ನವನ್ನು ಯೋಗ್ಯವಾದ ಉತ್ತಮವಾದ ಪ್ರಯತ್ನಗಳನ್ನೆಲ್ಲ ಮೀರಿ ಪ್ರಯತ್ನ ಮಾಡುವುದಿಲ್ಲ, ಶ್ರಮಿಸುವುದಿಲ್ಲ, ದೈವದಂತೆ ಏನಾಗುತ್ತೋ ಆಗಲಿ ಅಂತಂತಾರೆ. ಅಂಥ ಈ ಧಾರ್ಮಿಕರ ಬಗ್ಗೆ ಮತ್ತು ನಾಸ್ತಿಕರು ಅನೇಕರು ಈ ರೀತಿ ಆಕ್ಷೇಪವನ್ನು ಮಾಡ್ತಾರೆ. ನಾಸ್ತಿಕರು ಮಾಡುವಂತಹ ಆಕ್ಷೇಪವೇನಿದೆ ಒಂದರ್ಥದಲ್ಲಿ ಸರಿ, ಒಂದರ್ಥದಲ್ಲಿ ತಪ್ಪು. ಯಾವ ಅರ್ಥದಲ್ಲಿ ಸರಿ ಅಂತಂದರೆ, ಯಾರು ಕೇವಲ ದೈವಕ್ಕೆ ತಕ್ಕಂತೆ ನಮಗೆ ಇವತ್ತಿನ ಫಲಗಳು ಸಿಗ್ತವೆ, ದೈವ ಏನಿರ್ತದೋ ಹಾಗಾಗಲಿ, ಫಲಕ್ಕಾಗಿ ನಾನು ಸರ್ವಥಾ ಪ್ರಯತ್ನವನ್ನು ಮಾಡೋದಿಲ್ಲ ಅನ್ನುವಂತಹ ಯಾವ ವ್ಯಕ್ತಿ ಇದ್ದಾನೆ, ಅವನು ಶಾಸ್ತ್ರವನ್ನೂ ಸರಿಯಾಗಿ ತಿಳಿದಿಲ್ಲ, ಧರ್ಮಕ್ಕೂ ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ, ಭಗವಂತನ ಸಂಕಲ್ಪವನ್ನು ಅರಿತುಕೊಂಡಿಲ್ಲ. ಹಾಗಾಗಿ ಭಗವಂತನ ಸಂಕಲ್ಪ, ನಮ್ಮ ಧರ್ಮ, ನಮ್ಮ ಕರ್ಮ ಅವುಗಳಿಂದ ಆಗಬೇಕಾಗಿರುವ ಅವುಗಳು ಫಲವನ್ನು ಕೊಡುವುದಕ್ಕೆ ಉನ್ಮುಖವಾಗ್ತವಷ್ಟೇ ಹೊರತು ಇವತ್ತಿನ ಪ್ರಯತ್ನವಿಲ್ಲದೆ ಅದು ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳಲೇ ಇಲ್ಲ. ಹಾಗಾಗಿ ಜನ ಯಾರು ಧಾರ್ಮಿಕರಾದವರು ಆ ಧಾರ್ಮಿಕರಾದವರು ಪ್ರಾಚೀನ ಕರ್ಮವನ್ನು ನಂಬಿದರು ಇಷ್ಟೇ ಹೊರತು ಪ್ರಾಚೀನ ಕರ್ಮವನ್ನು ಬಿಟ್ಟು ಇವತ್ತಿನ ಪ್ರಯತ್ನ ಸರ್ವಥಾ ವ್ಯರ್ಥ ವಿಫಲ, ಏನು ಪ್ರಯತ್ನ ಮಾಡಿದರೂ ಲಾಭವಿಲ್ಲ ಅಂತ ಸರ್ವಥಾ ಭಗವದ್ಗೀತೆಯಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ಮಹಾಭಾರತದಲ್ಲಿ ಭಾಗವತದಲ್ಲಿ ಭಗವಂತ ಹೇಳಿಲ್ಲ. ಪರಮಾತ್ಮ ಈ ಮಾತನ್ನು ಎಲ್ಲೆಲ್ಲೂ ಹೇಳುವುದಿಲ್ಲ, ಶಾಸ್ತ್ರಕಾರರು ಈ ರೀತಿಯಾಗಿ ನಿಶ್ಚಯ ನಿರ್ಧಾರವನ್ನು ಮಾಡುವುದೂ ಇಲ್ಲ. ಹಾಗಾಗಿ ಶ್ರೀಮದಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯೋಗ್ಯತಾ, ಪೂರ್ವಕರ್ಮ ಹಾಗೂ ಪ್ರಯತ್ನ ಎನ್ನುವಂಥ 500 ರೂಪಾಯಿ ಖರ್ಚು ಮಾಡಿ ಲಾಟ್ರಿ ತೆಗೆದುಕೊಂಡ, ಕೋಟ್ಯಾಂತರ ಸಂಪತ್ತು ಬಂತು, ಕೋಟ್ಯಾಂತರ ಸಂಪತ್ತಿಗೆ ಕಾರಣವಾದಷ್ಟು ಪ್ರಯತ್ನವನ್ನು ಅವನು ಮಾಡಲಿಲ್ಲ, ಆದರೂ ಕೂಡ ಅವನಿಗೆ ಸಂಪತ್ತು ಸಿಕ್ಕಿತು ಅಂತನ್ನುವಂತಹ ಈ ತರಹದ ಅಪವಾದಿಕವಾಗಿ ಅಪವಾದ ರೂಪವಾದಂತಹ ಎಕ್ಸೆಪ್ಷನ್ಸು ಜಗತ್ತಿನಲ್ಲಿ ಅನೇಕ ಇದ್ದರೂ ಕೂಡ ಆ ಎಕ್ಸೆಪ್ಷನ್ನುಗಳಿಂದ ಆ ಅಪವಾದಗಳಿಂದ ನಿರ್ಣಯವನ್ನು ಮಾಡಿ ಹಾಗಾದರೆ ಪ್ರಯತ್ನ ಬೇಕಾಗಿಲ್ಲ ಅಂತ ನಿರ್ಣಯ ಮಾಡಿ ಬರುವುದಿಲ್ಲ, ಮಾಡುವುದು ತಪ್ಪು. ಆದ್ದರಿಂದಾಗಿ ಅವಶ್ಯವಾಗಿ ಮನುಷ್ಯನಿಗೆ ಪ್ರಯತ್ನ ಬೇಕು. ಆದರೆ ದೈವ ಎಲ್ಲವನ್ನು ಆಳುವಂಥದ್ದು, ದೈವದಿಂದ ಎಲ್ಲವೂ ನಡೆಯುವಂಥದ್ದು. ಹಾಗಾಗಿ ಆ ದೈವಕ್ಕೆ ಹೊರತಾಗಿ ಸರ್ವಥಾ ಇನ್ಯಾವುದಿಲ್ಲ. ಆ ದೈವವನ್ನು ದೈವ ಇದು ಆಕಳಿನ ಕೆಚ್ಚಲಿನಲ್ಲಿರುವ ಹಾಲಿನಂತೆ. ಆಕಳಿನ ಕೆಚ್ಚಲಿನಲ್ಲಿ ಹಾಲಿದ್ದಾಗ ಅದನ್ನು ಹಾಲು ಕರೆದಾಗ ಹಾಲು ಬರುತ್ತೆ. ಆ ಹಾಲು ಕರೆಯುವುದು ಪ್ರಯತ್ನ. ಹೇಗೋ ಆ ರೀತಿಯಾಗಿ ಕೆಚ್ಚಲಿನಲ್ಲಿ ಹಾಲೇ ಇಲ್ಲದಿದ್ದರೆ ಎಷ್ಟು ಕರೆದರೆ ನಮಗೇನು ಹಾಲು ಬರಲಿಕ್ಕೆ ಸಾಧ್ಯವಿದೆ? ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಕೆಚ್ಚಲಿನಲ್ಲಿ ಹಾಲೂ ಬೇಕು, ಅದು ದೈವ. ಪ್ರಯತ್ನ ಮಾಡಿ ಇವತ್ತು ಹಾಲು ಕರೆಯುವುದೂ ಬೇಕು, ಅದು ಇವತ್ತಿನ ಪ್ರಯತ್ನ. ಹಾಗಾಗಿ ದೈವ ಮತ್ತು ಪ್ರಯತ್ನಗಳೆರಡೂ ಸೇರಿಕೊಂಡೇನೆ ಫಲವನ್ನು ಕೊಡ್ತಕ್ಕಂಥದ್ದು. ನಾನು ಅನೇಕ ಬಾರಿ ದೃಷ್ಟಾಂತವನ್ನು ಕೊಡ್ತಿರ್ತೇನೆ. ಸಾಮಾನ್ಯವಾಗಿ ದೃಷ್ಟಾಂತ ಅಂತಂದರೆ ಬ್ಯಾಂಕಿನಲ್ಲಿರುವಂತಹ ಲಾಕರ್ಗಳು. ಬ್ಯಾಂಕಿನಲ್ಲಿರುವಂತಹ ಲಾಕರ್ಗಳಲ್ಲಿ 2 ಬೀಗದ ಕೈ ಇರುತ್ತೆ. ಒಂದು ನಮ್ಮ ಹತ್ರ ಯಾರು ಅದಕ್ಕೆ ಅಕೌಂಟ್ ಹೋಲ್ಡರ್ ಇದ್ದಾನೆ ಅವನ ಹತ್ರ ಒಂದು ಬೀಗದ ಕೈ, ಇನ್ನೊಂದು ಮ್ಯಾನೇಜರ್ ಹತ್ರ ಅಥವಾ ಅಧಿಕಾರಿ ಯಾರಿದ್ದಾನೋ ಬ್ಯಾಂಕಿನ ವ್ಯಕ್ತಿ ಅವನ ಹತ್ರ ಒಂದು ಬೀಗದ ಕೈ. ಇಬ್ಬರೂ ಸೇರಿಕೊಂಡು ಬೀಗ ತೆಗೆದರೆ ಮಾತ್ರ, ಒಂದಾದ ಮೇಲೆ ಒಂದೂರಂತೆ ಬೀಗ ತೆಗೆದರೆ ಮಾತ್ರ ಒಳಗಿರತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಆಗೋದಿಲ್ಲ ಅನ್ನೋದು ಹೇಗೆ ಸತ್ಯವಾದ ಮಾತು, ಅದೇ ರೀತಿಯಾಗಿ ಇಲ್ಲಿ ನಾನು ಬೀಗ ತೆಗಿತೇನೆ ಅಷ್ಟರಿಂದಲೇ ಹಣ ಸಿಗ್ತದೆ ಅಂತ ಇಲ್ಲ, ಅವನು ಮಾತ್ರ ತೆಗಿತಾನೆ ಅಷ್ಟರಿಂದ ಅವನಿಗೆ ಹಣ ಸಿಗತ್ತೆ ಅಂತೂ ಇಲ್ಲ. ಇಬ್ಬರು ಸೇರಿ ಮಾಡಿದರೆ ಮಾತ್ರ ಹಣ ನಮಗೆ ಸಿಗುವುದು ಸಾಧ್ಯ. ಹೇಗೋ ಆ ರೀತಿಯಾಗಿ ಆ ಲಾಕರ್ಗಳಲ್ಲಿ ಯಾವ ರೀತಿಯಾಗಿ ಇಬ್ಬರ ಬೀಗದ ಕೈ ಬೇಕು, ಹಾಗೆ ಯಾವುದೇ ಒಂದು ಫಲ ಸಿಗುವುದಕ್ಕೂ ಕೂಡ 2 ಬೀಗದ ಕೈ ಬೇಕು. ಒಂದು ಇವತ್ತಿನ ಪ್ರಯತ್ನ, ಇನ್ನೊಂದು ದೈವ. ಈ ದೈವ ಮತ್ತು ಪ್ರಯತ್ನಗಳೆರಡೂ ಸೇರಿದರೆ ಮಾತ್ರ ಫಲ ಸಿಗಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ದರೆ ಸಿಗಲು ಸಾಧ್ಯವಿಲ್ಲ ಅನ್ನುವಂತಹ ದೃಷ್ಟಾಂತವನ್ನು ನಾವು ತಿಳಿತೇವೆ. ಮಳೆ ಬರುವುದು ದೈವಾಧೀನ. ಉದಾಹರಣೆಗೆ ನಾವು ತಿಳಿಯುವುದಾದರೆ ಮಳೆ ಬರುವುದು ದೈವಾಧೀನ. ಆ ದೈವ ಇದ್ದರೆ, ಮಳೆ ಅಂತನ್ನುವಂತಹ ದೈವವಿದ್ದರೆ ಆಗ ಬೆಳೆ ಬರ್ತದೆ ಅಂತ ಹೇಳಿ ಮಳೆ ಬಂದ ಮಾತ್ರಕ್ಕೆ ಬೆಳೆ ಬರಲಿಕ್ಕೆ ಸಾಧ್ಯವಿಲ್ಲ. ಬೀಜ ಬಿತ್ತುವುದು ಮನುಷ್ಯನ ಪ್ರಯತ್ನ. ಬೀಜ ಬಿತ್ತುವ ಪ್ರಯತ್ನವನ್ನೂ ಮಾಡಬೇಕು, ಆಚೆ ಮಳೆ ಬರುವಂತಹ ದೈವವೂ ಇರಬೇಕು. ದೈವದಿಂದ ಮಳೆ ಬಂದಾಗ ಮನುಷ್ಯ ಮಾಡಿದ ಪ್ರಯತ್ನ, ಬೀಜ ಬಿತ್ತಿದ್ದು ಅದು ಸಾರ್ಥಕವಾಗ್ತದೆ. ಹಾಗಾಗಿ
ಬಿತ್ತದಿದ್ದ ಬೀಜ ಎಂದೆಂದಿಗೂ ಫಲವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಮಳೆ ಬಂದರೂ ಕೂಡ ಆ ಮಳೆಯೆಲ್ಲ ವ್ಯರ್ಥವೇ. ಕೇವಲ ರಾಡಿ ಹುಟ್ಟತ್ತೆ, ಮಣ್ಣು ಕೊಚ್ಚೆ ಆಗತ್ತೆ ಹೊರತು ಅದಕ್ಕಿಂತಲೂ ಹೆಚ್ಚಿಗೆ ಇನ್ನೇನಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಫಲ ಬರಬೇಕಾದರೆ, ಫಸಲು ಬರಬೇಕಾದರೆ ಬೀಜ ಬಿತ್ತುವುದು ಅನಿವಾರ್ಯ. ಬೀಜ ಬಿತ್ತುವುದು ಪ್ರಯತ್ನ ಸ್ಥಾನದಲ್ಲಿ, ಮಳೆ ಬರುವುದು ದೈವದ ಸ್ಥಾನದಲ್ಲಿ ಎಂದು ತಿಳಿದುಕೊಂಡಾಗ ನಮಗೆ ಅರ್ಥವಾಗ್ತದೆ ಎರಡೂ ಬೇಕು ಅಂತ. ಹಾಗಾಗಿ ಇಂದಿನ ಪ್ರಯತ್ನ, ಹಿಂದಿನ ದೈವ, ಆ ಹಿಂದಿನ ದೈವ ಇಂದಿನ ಪ್ರಯತ್ನ ಎರಡೂ ಸೇರಿಕೊಂಡೇ ಫಲವನ್ನು ಕೊಡುವಂಥದ್ದು ಅಂತನ್ನುವುದು ಶಾಸ್ತ್ರ ನಮಗೆ ತಿಳಿಸ್ತಕ್ಕಂತಹ ಮಾತು.